ನೋಡಿ ಇದು ಬೋರಲ್ಲೂ ಬಂದು ಏಪ್ರಿಲ್ ತಗ್ಸಿ ಕಂಟಿನ್ಯೂಸ್ ಆಗಿ ಅವಾಗಲೂ ಹಿಂಗೆ ಓವರ್ಫ್ಲೋ ಆಗ್ತದೆ. ಸೊ ಬೇಸಿಗೆಯಲ್ಲಿ ನಮ್ಗೆ ಈಗ ಇಲ್ಲಿವರೆಗೂ ಮಳೆ ಆಗಿರೋದು ಬೇರೆ 5 ಇಂಚು ಅಷ್ಟು ಮಳೆ ಬರ್ತಾಯಿದೆ ನೋಡ್ಬೋದು. ಲೈಟಾಗಿ ಒಂಚೂರು ಡ್ರಿಸ್ಲಿಂಗ್ ಇದೆ, ಜಾಸ್ತಿ ಜೋರಿಲ್ಲ ಮಳೆ. ಇದೆಲ್ಲ ನೀರೆಲ್ಲ ನಿಮ್ಗೆ ಕಾಣ್ತಿರೋದು ಬೋರ್ವೆಲ್ದೇ ನೀರಿದು ಓವರ್ಫ್ಲೋ ಆಗ್ತಿರೋದು. ತೋಟ ಮಾಡಿದವ್ರಿಗೆ ಇಂಥ ನೀರು ಸಿಕ್ಬಿಟ್ರೆ ಚಿಂದಂಥ ನೀರು ನೋಡ್ಬೋದು ನೀವು. ಸೊ ಯಾರಿಗೆ ಈ ಥರ ನೀರು ಸಿಕ್ಕಿದೆ ಕಮೆಂಟ್ ಮಾಡಿ, ಎಷ್ಟು ಇಂಚ್ ಇರ್ಬೋದು ನೀರು ಇದ್ರಲ್ಲಿ ಕಮೆಂಟ್ ಮಾಡಿ ನೋಡೋಣ. ಮಾತ್ರ ಮೋಟ್ರ್ ಆಫ್ ಆದಾಗ ಈ ಥರ ಓವರ್ಫ್ಲೋ ಆಗ್ತಾ ಇರುತ್ತೆ. ಸೊ ನಮ್ಮೂರವ್ರದ್ದು ಇದು ಬೋರ್ವೆಲ್ ಇದು, ಗದ್ದೆಲ್ಲ ಹೊಡಿಸಿದ್ರು ನೋಡ್ಬೋದು. ಹಿಂಗೆ ಕಂಟಿನ್ಯೂಸ್ ಆಗಿ ಹರಿತಾನೆ ಇರುತ್ತೆ, 24 ಗಂಟೆ ಹರಿತಾ ಇರುತ್ತೆ ಇದೇ ಥರ. ಸೊ ಇನ್ನು ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆದರೆ ಇನ್ನು ಯಾವ ಥರ ಹರಿಯುತ್ತೆ ಗೊತ್ತಿಲ್ಲ. ಈ ಬೇಸಿಗೆಲೆ ಅಂದರೆ ಮಳೆಗಾಲದಲ್ಲಿ ಅದು ಮಳೆ ಇಲ್ದಲೇ ಬೇರೆ 5 ಇಂಚ್ ಮಳೆಗೆ ಈ ರೀತಿ ಹರಿತಾ ಇದೆ, ಅದು ಈ ಬರಗಾಲದ ಟೈಮಲ್ಲಿ. ಸೊ ಮುಂದಕ್ಕೆ ಮೋಸ್ಟ್ಲಿ 400 ಅಡಿಯಲ್ಲಿ ಸಿಕ್ಕಿರೋದ್ರಿಂದ ತಳದ ಜಲ ಇರುತ್ತೆ. ಸೊ ಏನೂ ತೊಂದರೆ ಆಗೋಲ್ಲ, ಹಿಂಗೆ ಹರಿತಾನೆ ಇರುತ್ತೆ, 24 ಗಂಟೆ ಹಿಂಗೆ ಹರಿತಾ ಇರುತ್ತೆ. ಲೈಟಾಗಿ ಒಂಚೂರು ಡ್ರಿಸಿಲಂಗಿದೆ. ಮಳೆ ಬರ್ತಿರೋದಕ್ಕೆಲ್ಲ ಹರಿತಾಯಿದೆ ಅಂದ್ಕೊಬಿಡಿ. ಸೊ 4 ತಿಂಗಳಿಂದ ಹಿಂಗೆ ಹರಿತಾ ಇದ್ದದು ನೋಡಿ, ಹೆಂಗೆ ಓವರ್ಫ್ಲೋ ಆಗ್ತದೆ. ಕಂಟಿನ್ಯೂಸ್ ಆಗಿ ನೀರು ಸಿಕ್ಕಿದ್ರೆ ಈ ಥರ ನೀರು ಸಿಗ್ಬೇಕು ಯಾರಿಗಾದ್ರೂ, ಕಾಫಿ ತೋಟ ಮಾಡೋರ್ಗಾಗಲಿ ಅಥವಾ ತುಂಬ ಚೆನ್ನಾಗಿ ಬೆಳೆಯೋರ್ಗಾಗಲಿ ಈ ಥರ ಸಿಗ್ಬೇಕು ಅಂತ ಇದಿಲ್ಲ. ಮೇಲ್ಗಡೆನೇ ಏನಿಲ್ಲ ಅಂದರೂ 1/2-3 ಇಂಚ್ ಓವರ್ಫ್ಲೋ ಆಗ್ತಾಯಿದೆ ನನಗನ್ನಿಸ್ತಂಗೆ. ಕಂಟಿನ್ಯೂಸ್ ಆಗಿ ಹರಿತಾನೆ ಇದ್ರೆ ಕೆಳಗಡೆ ಗದ್ದೆಗಳೆಲ್ಲ ಫುಲ್ಲು ಹಸಿರಾಗಿದೆ ಓವರ್ಫ್ಲೋ ಆಗಿರೋದ್ರಿಂದ. ಎಷ್ಟು ಇಂಚು ನೀರಿರ್ಬೋದು ಕಮೆಂಟ್ ಮಾಡಿ ನೋಡೋಣ. ಫುಲ್ಲು ಪ್ಯೂರ್ ವಾಟ್ರ್, ಅಂಡರ್ಗ್ರೌಂಡ್ ವಾಟ್ರ್ ಹೆಂಗೆ ಓವರ್ಫ್ಲೋ ಆಗ್ತದೆ. ಕರೆಂಟ್ ಇಲ್ಲ ಅಂದರೂ ಬೇಡ, ನೀರು ಹರಿತಾನೆ ಇರುತ್ತೆ ಕೆಳಗಡೆ ಗದ್ದೆಗಳು. ಈ ವರ್ಷ ಹೆಂಗಿದ್ರು ಮಳೆ ಇಲ್ಲ ಅಂತಿದ್ರೆ ಈ ಕೆಳಗಡೆ ಗದ್ದೆಗಳಿಗೆಲ್ಲ ಬರೀ ಈ ಓವರ್ಫ್ಲೋ ನೀರೇ ಸಾಕು ಅನಿಸುತ್ತೆ. ಯಾರ ಹತ್ರ ಎಷ್ಟು ಇಂಚಿಗೂ ಕಮೆಂಟ್ ಮಾಡಿ, ಯಾರ್ಯಾರಿಗೆ ಈ ಥರ ನೀರು ಸಿಕ್ಕಿದೆ ಕಮೆಂಟ್ ಮಾಡಿ ನೋಡೋಣ. ಸೊ ಕಂಟಿನ್ಯೂಸ್ ಆಗಿ ಒಂದು 5 ತಿಂಗಳು ಹೊಸ್ದಾಗಿ ಬೋರ್ಲ್ ಹೊಡಿಸಿದ್ದು 4 ತಿಂಗಳಾಗಿರ್ಬೋದು. 4 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಹಿಂಗೆ ಓವರ್ಫ್ಲೋ ಆಗ್ತದೆ. 400 ಅಡಿಯಲ್ಲಿ ನೀರು ಸಿಕ್ಕಿರೋದು ಇದು.